ಇವತ್ತು ನಾನು ನಿಮಗೆ ಕಂಟಿನ್ಯೂಷನ್ ಕಾಲರ್ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ಫಸ್ಟು 22 ಇಂಚ್ ಲೆಂತು ಮತ್ತು 1 ಇಂಚ್ ಅಗಲ ಕ್ಯಾನ್ಸ್ ಕಟ್ ಮಾಡ್ಕೊಂಡು ಲೈನಿಂಗೆಲ್ಲ ಐರನ್ ಮಾಡ್ಕೊಳ್ಳಿ. ಅದನ್ನು ಮೈನ್ ಪೀಸ್ ಮೇಲೆ ಇಟ್ಬಿಟ್ಟು ಕ್ಯಾನ್ಸ್ ಪಕ್ಕ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಕ್ಯಾನ್ಸ್ ಪಕ್ಕ ಒಂದು ರೆಡಿ ಸ್ಟಿಚ್ ಹಾಕ್ಕೊತೀನಿ ಈ ಥರ. ಓಕೆ, ಅದಾದಮೇಲೆ ಮೈನ್ ಪೀಸು ಮತ್ತು ಲೈನಿಂಗ್ ಪೀಸ್ ಇನ್ನೊಂದು ಇಟ್ಬಿಟ್ಟು ಕರೆಕ್ಟಾಗಿ ಆ ಫಿನಿಷಿಂಗ್ ಸೈಡು ಸ್ಟಿಚ್ ಹಾಕಬೇಕು. ಮಾರ್ಕಿದಲ್ಲಿ ಅಲ್ಲಿ ಕ್ಯಾನ್ವಾಸ್ ಪಕ್ಕ ಸ್ಟಿಚ್ ಹಾಕ್ಕೊಳ್ಳಿದು ಈ ಥರ. ಎಕ್ಸ್ಟ್ರಾ 1/4 ಇಂಚ್ ಬಿಟ್ಟು ಬಟ್ಟೆ ಕಟ್ ಮಾಡಬೇಕು. ಎಕ್ಸ್ಟ್ರಾ 1/4 ಇಂಚ್ ಬಿಟ್ಟು ಬಟ್ಟೆ ಕಟ್ ಮಾಡಿ ಟರ್ನ್ ಮಾಡಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಟರ್ನ್ ಮಾಡಿ ನೀಟಾಗಿ ಸ್ಟಿಚ್ ಹಾಕಬೇಕು. ಸೊ ಕಾಲರ್ ಲೆಂತು 22 ಇಂಚು, ಅದು ವಿಡ್ತು 1 ಇಂಚ್ ಇರಬೇಕು ಇದು. ಓಕೆ, ಇದನ್ನು ಕಂಟಿನ್ಯೂಷನ್ ಕಾಲರ್ ನಾವು ಡ್ರೆಸ್ಗೂ ಕೂಡ ಮಾಡ್ತೀವಿ, ಬ್ಲೌಸ್ ಕೂಡ ಮಾಡ್ಬೋದು ಇದೇ ಟೆಕ್ನಿಕ್ನ. ಈಗ ಆ ರೆಡಿ ಸ್ಟಿಚ್ ಪಕ್ಕ ಒಂದು ಟೆನ್ಷನ್ ಸ್ಟಿಚ್ ಹಾಕಬೇಕು. ಒಂದು ಟೆನ್ಷನ್ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಅದನ್ನು ನೀವು ಈಗ ಓವರ್ಲಾಕ್ ಮಾಡ್ಕೋಬೇಕು. ನೋಡಿ, ಈಗ ಬ್ಯಾಕ್ ಪಾರ್ಟು ಆಲ್ರೆಡಿ ಫೇಸಿಂಗ್ ಮಾಡ್ಕೊಂಡು ಶೋಲ್ಡರ್ ಜಾಯಿನ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಪೈಪಿಂಗ್ ಮಾಡ್ಕೊತಿದ್ದೀನಿ. ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ ಸೈಡು ಸೇರಿಸಿ ಪೈಪಿಂಗ್ ಹಾಕ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ನೀವು ಬೇಕಾದ್ರೆ ಒಂದು ಅಪ್ಲಿಕೇಶನ್ ಬುಕ್ಸಲ್ಲಿ ನೋಡ್ಬೋದು. ನೋಡಿ, ಫ್ರಂಟ್ ಮತ್ತು ಬ್ಯಾಕ್ ಎರಡು ಸೇರಿಸಿ ಕಾರ್ಡಿಂಗ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿ ಕಟ್ಸ್ಕೊಡ್ಬೇಕು. ಕಾರ್ನರಲ್ಲಿ ಕಟ್ಸ್ಕೊಟ್ಟು ಮತ್ತು ಕಂಟಿನ್ಯೂಷನ್ ಮಾಡ್ಕೊಳ್ಳಿ ಈ ಥರ. ಓಕೆ, ನಾನಿವಾಗ ಆ ಕಂಟಿನ್ಯೂಷನ್ ಕಾಲರ್ಗೆ ಕಾರ್ಡಿಂಗ್ ಹಾಕ್ತಾಯಿದ್ದೀನಿ. ಫಿನಿಷಿಂಗ್ ಸೈಡ್ ಮಾಡ್ಕೊಂಡಿದ್ದೀರ ಆ ಕಡೆಗೆ ಕಾರ್ಡಿಂಗ್ ಮಾಡ್ಕೋಬೇಕು. ಕಂಪಲ್ಸರಿ ಕಾರ್ಡಿಂಗ್ ಹಾಕೊಂಡು ಲುಕ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಸಪ್ರೇಷನ್ ಕಟಿಂಗ್ ಥರ ಲುಕ್ ಬರುತ್ತೆ ಆ್ಯಕ್ಚುಲಿ ಇದು. ಓಕೆ, ಈಗ ನಾನೀಗ ಈ ಕಂಟಿನ್ಯೂಷನ್ ಕಾಲರನ್ನು ಫ್ರಂಟ್ ಪಾರ್ಟ್ ಕಡೆ ಅಟ್ಯಾಚ್ ಮಾಡ್ಕೊತಿದ್ದೀನಿ. ಸ್ಟಾರ್ಟಿಂಗ್ 1 ಇಂಚ್ ಎಕ್ಸ್ಟ್ರಾ ಬಿಟ್ಟು ಆ ರೆಡಿ ಸ್ಟಿಚ್ ಮೇಲೆ ಹೊಲ್ಕೊಂಡು ಬರಬೇಕು. ನಾನು ಫಸ್ಟು ಹಾಕ್ಕೊಂಡು ರೆಡಿ ಸ್ಟಿಚ್ಚು ಅದು ಮೇಲ್ಗಡೆ ಹೊಲ್ಕೊಂಬರ್ಬೇಕು ಈ ಥರ. ಇಲ್ಲೂ ಅಷ್ಟೇ, ಇಲ್ಲಿ ಬಂದು ಸ್ಟಾಪ್ ಮಾಡಿ, ಇಲ್ಲಿ ಬಂದು ಸ್ಟಾಪ್ ಮಾಡಿ. ಈ ಎಕ್ಸ್ಟ್ರಾ ಬಟ್ಟೆ ಆ ಕಡೆ 1 ಇಂಚ್ ಈ ಕಡೆ 1 ಇಂಚ್ ಬಿಟ್ಟು ಕಟ್ ಮಾಡಿಬಿಡಿ. ನೋಡಿ, ಇವಾಗ ನಿಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಕಂಟಿನ್ಯೂಷನ್ ಕಾಲರ್ ಬ್ಲೌಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.